ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಕ್ವಿಕ್ಕಾಗಿ ಮಾಡ್ಬೋದಾದಂತಹ ಒಂದು ರೈಸ್ ರೆಸಿಪಿನ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಅದು ಯಾವುದಪ್ಪ ಅಂದರೆ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್. ಇದು ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ರೈಸ್ ರೆಡಿ ಇದ್ದರೆ ಟ್ರಸ್ಟ್ ಮೀ 10 ಮಿನಿಟ್ಸ್ ಕೂಡ ಬೇಕಾಗಿಲ್ಲ ನಿಮಗೆ. ಸೊ ಇವಾಗ ತಡ ಮಾಡಿದಂತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆ ಆಯಿಲ್ ಬಿಸಿಯಾಗಾದಮೇಲೆ ನಾನು ಸಣ್ಣದಾಗಿ ಕ್ಯೂಬ್ಸ್ ಥರ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಪನ್ನೀರನ್ನ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಇದು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಮಾಡ್ಕೋಬೋದು. ನಿಮಗೆ ಈ ಥರ ರೋಸ್ಟ್ ಮಾಡಿದ್ದು ಇಷ್ಟ ಆಗಲ್ಲ ಅಂದರೆ ನೀವು ಫೈನಲಾಗಿ ನಾವು ರೈಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡೋವಾಗ ಅದ್ರ ಜೊತೆಗೆ ಪನ್ನೀರನ್ನ ಹಾಕಿ ಕೂಡ ಮಿಕ್ಸ್ ಮಾಡ್ಕೋಬೋದು. ಬಟ್ ನನಗೆ ಈ ಥರ ರೋಸ್ಟ್ ಮಾಡಿದರೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದನ್ನು ರೋಸ್ಟ್ ಮಾಡಿದ್ದೀನಿ. ಇವಾಗ ನೀವು ನೋಡ್ಬೋದು ಸ್ವಲ್ಪ ಗೋಲ್ಡನ್ ಬ್ರೌನಲ್ಲಿ ರೋಸ್ಟ್ ಆಗಿದೆ. ಇವಾಗ ನಾನು ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಬಾಣಲೆಯಲ್ಲಿ ಏನು ಆಯಿಲ್ ಮಿಕ್ಕಿತ್ತಲ್ಲ ಅದೇ ಆಯಿಲಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿ ಫ್ರೈ ಮಾಡ್ಕೋತೀನಿ. ಇದು ಕೈಂಡ್ ಆಫ್ ಅ ಫ್ರೈಡ್ ರೈಸ್ ಆಗಿರೋದ್ರಿಂದ ನಾವು ಹಾಕ್ತಿರೋ ವೆಜಿಟೇಬಲ್ಸ್ ಎಲ್ಲ ತುಂಬ ಫ್ರೈ ಆಗಬೇಕು, ತುಂಬ ಕುಕ್ ಆಗಬೇಕಂತ ಏನಿಲ್ಲ. ಸ್ವಲ್ಪ ಕ್ರಂಚಿ ಆಗಿದ್ದಷ್ಟು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ನಾನು ಒಂದು ಸಣ್ಣ ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ. ಹಾಗೆ ನಾನು ಈ ಸ್ಟೇಜಲ್ಲೇ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ರೈಸ್ ಹಾಕಾದ್ಮೇಲೆ ಕೂಡ ಉಪ್ಪು ಆ್ಯಡ್ ಮಾಡ್ಬೋದು. ನಾನು ಇವಾಗಲೇ ಉಪ್ಪು ಏನಕ್ಕಪ್ಪ ಆ್ಯಡ್ ಮಾಡಿದೆ ಅಂದರೆ ಸ್ವಲ್ಪ ವೆಜಿಟೇಬಲ್ ಸಾಫ್ಟ್ ಆಗುತ್ತೆ ಅಂತ. ಹಾಗೆ ನನ್ನ ಹತ್ರ ಒಂದು ಸಣ್ಣ ಪ್ಯಾಕೆಟ್ ಟೊಮೆಟೊ ಕೆಚಪ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಪನ್ನೀರನ್ನ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ 1 ಬೌಲ್ನಷ್ಟು ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊತೀನಿ. ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಅದ್ರ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ. ಇಷ್ಟೇ, ಒಂದು ಒಳ್ಳೆ ಮಿಕ್ಸ್ ಮಾಡಿದ್ರೆ ನಮ್ಮ ಕ್ಯಾಪ್ಸಿಕಮ್ ಪನ್ನೀರ್ ರೈಸ್ ಏನಿದೆಯೋ ಅದು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ. ದಯವಿಟ್ಟು ನೀವು ನಿಮ್ಮ ಮನೆಗಳಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ದಯವಿಟ್ಟು ಶೇರ್ ಮಾಡಿ. ಓಕೆ, ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.